ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳಿಸಕ್ಕೆ ಬಂದಿದ್ದೀನಿ ಅಂದರೆ, ಈಗ ನೀವು ನೋಡ್ತಿರ್ಬೋದು, ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಹೊಸ್ದಾಗಿ ಮತ್ತು ಈಗ ತಿದ್ದುಪಡಿ ಮಾಡ್ಸೋಕ್ಕೆ, ಆಲ್ರೆಡಿ ಇರೋ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸೋಕ್ಕೆ ಬಿಟ್ಟಿದ್ದಾರ. ಲಿಂಕ್ ಓಪನ್ ಆಗ್ತಾ ಇದೆಯಾ ಇಲ್ಲವಾ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದರಲ್ಲಿ ಯಾವ ರೀತಿ ಇರುತ್ತೆ, ಟೈಮಿಂಗ್ಸ್ ಏನು, ಎಲ್ಲದನ್ನೂ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ, ಇದರಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ಕೊನೆಯದಲ್ಲಿ ಸಿಗುತ್ತೆ, ನಿಮಗೆ ಕನ್ಕ್ಲೂಷನ್ ಸಿಗುತ್ತೆ. ಅದಕ್ಕೋಸ್ಕರ ಕೊನೆಯ ತನಕ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಏನಂತಂದರೆ, ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. 2 ದಿನದಿಂದ 10 ಗಂಟೆಯಿಂದ 2 ಗಂಟೆ ತನಕ ಇತ್ತು ಅಂತ ಹೇಳ್ತಿದ್ರು. ಸರ್ವರ್ ಈಗ ಓಪನ್ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಿದ್ರಿ. ಆದರೆ ಸರ್ವರ್ ಓಪನ್ ಆದರೂ ಸಹ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮಗೆ ರೇಷನ್ ಕಾರ್ಡ್ ಸಿಗಲ್ಲ ಫ್ರೆಂಡ್ಸ್. ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ, ಒಟ್ಟು ರೇಷನ್ ಕಾರ್ಡ್ ನಿಮಗೆ ಸಿಗಲ್ಲ. ಯಾಕೆ ಅಂದರೆ, ಇದು ರೇಷನ್ ಕಾರ್ಡಿಗೆ ಹೊಸ್ದಾಗಿ ಅಪ್ಲಿಕೇಶನ್ ರೇಷನ್ ಕಾರ್ಡಿಗೆ ಬಿಟ್ಟಿರೋದು ಓನ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತಲ್ಲ, ಅವ್ರಿಗೆ ಮಾತ್ರ ಬಿಟ್ಟಿರೋದು ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಯಾರಾದರೂ ನಿಮ್ಮ ಮನೆ ಫ್ಯಾಮಿಲಿಯಲ್ಲಿ ಈಗ ಮೆಡಿಕಲ್ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರಲ್ಲ, ಅವರಿಗೆ ರೇಷನ್ ಕಾರ್ಡ್ನ ಅಗತ್ಯತೆ ಇರ್ತೈತಿ. ಯಾಕೆ ಅಂತೇಳಂದರೆ, ಅವರು ಅದರಿಂದ ಬೆನಿಫಿಟ್ ಪಡ್ಕೋಬೋದು. ಸರ್ಕಾರದಿಂದ ಇಷ್ಟು ಒಂದು ಸ್ವಲ್ಪ ಅವರಿಗೆ ಅಮೌಂಟ್ ಸಿಗುತ್ತೆ, ಈಗ ಉಚಿತವಾಗಿ ಪಡ್ಕೋಬೋದು ಚಿಕಿತ್ಸೆ. ಅದಕ್ಕೋಸ್ಕರ ಮೆಡಿಕಲ್ ಎಮರ್ಜೆನ್ಸಿ ಅವ್ರಿಗೆ ಮಾತ್ರ ನಿಮಗೆ ರೇಷನ್ ಕಾರ್ಡ್ನ ಕೊಡ್ತೀವಿ ಅಂತೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ನೀವು ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕ್ಬೋದು. ಈಗ ಸರ್ವರ್ ಬ್ಯುಸಿ ಇದೆ, ಸರ್ವರ್ ಬ್ಯುಸಿ ಇಲ್ಲದಿದ್ದರೂ ನೀವು ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿದರೆ ಅದು ಬರೋದು ನಿಮಗೆ ತುಂಬ ಕಷ್ಟವಾಗಿದೆ. ಅದು ಒಂದು ಸ್ವಲ್ಪ ಕಷ್ಟ ಇದೆ ಫ್ರೆಂಡ್ಸ್ ನಿಮಗೆ ಬರೋದು. ಅಪ್ಲಿಕೇಶನ್ ಹಾಕ್ತೀವಿ ಅಂತೇಳಂದರೆ ಹಾಕ್ಬೋದು ನೀವು. ಅದು 10 ರಿಂದ 2 ಗಂಟೆವರೆಗೂ ಮಾತ್ರ ಓಪನ್ ಇತ್ತು ಅಷ್ಟೇ. ಆದ್ದರಿಂದ ನಿಮಗೆ ರೇಷನ್ ಕಾರ್ಡು ಸಿಗಲ್ಲ ಅಂತೇಳಿ ಹೇಳ್ಬೋದು. ಆದರೆ ನೀವು ಏನಂತ, ನಾವು ಮೆಡಿಕಲ್ ಎಮರ್ಜೆನ್ಸಿ ಐತಿ ಅಂತೇಳಿ ನೀವು ಹೋಗಿ ಅಪ್ಲಿಕೇಶನ್ ಸಲ್ಲಿಸ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ರು ಸಹ ಅದು ಆಗಲ್ಲ. ಯಾಕೆಂದರೆ ನೀವು ಎಲ್ಲಿ ಅಡ್ಮಿಂಟ್ ಆಗಿರ್ತೀರೋ ಅದ್ರ ಸಂಪೂರ್ಣ ವಿವರವನ್ನು ಮತ್ತು ಡಾಕ್ಟ್ರಿಂದ ಸೀಲು ಸೈನ್ ಆಗಿರೋದು ಮತ್ತು ಬಿಲ್ಲು ಸಹ ನೀವು ಅಟ್ಯಾಚ್ ಮಾಡಿ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದು ಸಹ ಒಂದು ಇದಾಗಿರುತ್ತೆ ಫ್ರೆಂಡ್ಸ್. ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಫುಡ್ ಡಿಪಾರ್ಟ್ಮೆಂಟಿಂದ ಯಾವತ್ತಾದರೂ ಅಧಿಕೃತವಾಗಿ ಈ ರೀತಿ ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಬಂದರೆ ನಾನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನೀವು ಟೈಮ್ ವೇಸ್ಟ್ ಮಾಡದೆ ನೀವು ನಿಮ್ಮ ಕೆಲಸ ನೋಡ್ಕೊತಾ ಇರಿ. ನಾನು ಹೇಳಿದ ಮರುದಿವಸ ನೀವು ಹಾಕ್ರಿ. ಒಂದು ಡೇ ವೇಸ್ಟ್ ಆದರೂ ಪರವಾಗಿಲ್ಲ, ಅವತ್ತು ಹೇಳಿದ ದಿವಸ. ಅದ್ರ ಮರುದಿನ ಹೋಗಿ ನಾನು ಇಂಥ ಟೈಮಿಗೆ ಹೋಗಿ ಅಂತೀನಿ, ಅಂಥ ಟೈಮಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ರಿ ಫ್ರೆಂಡ್ಸ್. ಆಗ ನೀವು ಸಂಪೂರ್ಣವಾಗಿ ತಗೋಬೋದು. ಈಗ ಯಾವುದೇ ರೀತಿ ನೀವು ಅಪ್ಲಿಕೇಶನ್ ಹಾಕಿದರೂ ಸಹ ನಿಮಗೆ ರೇಷನ್ ಕಾರ್ಡ್ ದೊರೆಯೋದಿಲ್ಲ. ಇದು ಓನ್ಲಿ ಎಮರ್ಜೆನ್ಸಿ ಇರೋರಿಗೆ ಮಾತ್ರ, ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಅಂತೇಳಿ ಒತ್ತುಪೂರ್ವಕವಾಗಿ ಹೇಳ್ತಿದ್ದೀನಿ. ಅದು ಖಂಡಿತವಾಗ್ಲೂ ಇದು ಫ್ರೆಂಡ್ಸ್. ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.